ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯಿತು ಇವತ್ತು ಭಾರಿ ದೊಡ್ಡ ಹೈಡ್ರಾಮಾ ಹಂಗಾಮ ಅಂತ ಹೇಳಬಹುದು. ದೆಹಲಿಯಲ್ಲಿ ನಡೀತಿರುವಂತಹ ಇವತ್ತಿನ ಪ್ರಮುಖ ಸುದ್ದಿ ತಾವು ನೋಡಬೇಕಾದ್ರೆ, ಸಂಸತ್ತಿನ ಮುಂಗಾರು ಅಧಿವೇಶನದ ಆರಂಭವಾಗುತ್ತಿದ್ದಂತೆ ಅಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಹಮ್ಮಿಕೊಂಡಿದ್ದಂತಹ ಒಂದು ಚಲೋ ಸಂಸತ್ ಮಾರ್ಚ್ ಎಂಬ ಜಂತರ್ ಮಂತರ್ನಲ್ಲಿ ಭಾರಿ ದೊಡ್ಡ ಹಂಗಾಮವನ್ನು ಕೂಡ ಆಗಿದೆ ಅಂತ ಹೇಳ್ಬೋದು. ಇವರೊಂದಿಗೆ ದೆಹಲಿ NCR ಹವಾಮಾನದಲ್ಲಿ ಭಾರಿ ಬದಲಾವಣೆ ಕೂಡ ಆಗಿದೆ. ಸೊ ದೆಹಲಿಯಲ್ಲಿ ನಡೆದಂತಹ ಇವತ್ತಿನ ಒಂದು ಸುದ್ದಿಗಳ ಬಗ್ಗೆ ತಾವು ನೋಡ್ಬೇಕಿತ್ತಂತಂದ್ರೆ, ಸಿಜೆಪಿ ಸಂಸತ್ ಮಾರ್ಚ್ ಅದು ಭಾರಿ ದೊಡ್ಡ ಹೈಡ್ರಾಮಾವನ್ನು ಕೂಡ ಸೃಷ್ಟಿಸಿದೆ ಅಂತ ಹೇಳಬಹುದು. ಸೊ ಅಲ್ಲಿನ ಒಂದು ಕಟ್ಟುನಿಟ್ಟಿನ ಭದ್ರತೆ ತಾವು ನೋಡ್ಬೇಕಾದ್ರೆ, ಸಂಸತ್ತಿನ ಅಧಿವೇಶನ ಹಾಗೂ ಪ್ರತಿಭಟನಾ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿ ಸೆಕ್ಷನ್ 163 ಕೂಡ ಅಲ್ಲಿ ಈಗಾಗಲೇ ಜಾರಿಗೊಳಿಸಲಾಗಿದೆ. ಏನಪ್ಪಾ ಅಂತಂದ್ರೆ, 5 ಜನ ಎಲ್ಲಿ ಒಂದು ಗುಂಪು ಕಟ್ಕೊಂಡು ಸೇರಿರ್ತಾರೆ, ಸೊ ಅಥವಾ 5 ಜನಕ್ಕಿಂತ ಹೆಚ್ಚು ಜನರು ಒಂದು ಗುಂಪಲ್ಲಿ ನಿಂತ್ಬಿಟ್ಟು ಮಾತಾಡ್ಕೊಂಡು ಏನೋ ಒಂದು ಮಾಡ್ತಾ ಇರ್ತಾರೆ. ಸೊ ಅದು ಜನರು ಒಟ್ಟಿಗೆ ಸೇರುವುದನ್ನು ನಿಷೇಧಿಸಲಾಗಿದೆ. ಅಲ್ಲಿ ಲಾಠಿ ಚಾರ್ಜ್ ಮತ್ತು ಅಶ್ರುವಾಯು ಕೂಡ ಜಂತರ್ ಮಂತರ್ನಿಂದ ಸಂಸತ್ ಭವನದತ್ತ ನುಗ್ಗಲು ಯತ್ನಿಸಿದಂತಹ ಪ್ರತಿಭಟನಾಕಾರರನ್ನು ತಡೆಯಲು ದೆಹಲಿ ಪೊಲೀಸರು ಅಲ್ಲಿ ಬ್ಯಾರಿಕೇಡ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ರು. ಬ್ಯಾರಿಕೇಡ್ಗಳನ್ನು ಹಾಕಿ ವಾಟರ್ ಕ್ಯಾನನ್ ಮತ್ತು ಅಶ್ರುವಾಯು ಮತ್ತು ಲಾಠಿ ಚಾರ್ಜ್ ಅನ್ನು ಕೂಡ ಅಲ್ಲಿ ನಡೆಯಿತು. ಸೊ ಈ ಘರ್ಷಣೆಯಲ್ಲಿ 50ಕ್ಕೂ ಹೆಚ್ಚು ಜನರ ಪೊಲೀಸರು ಕೂಡ ಆ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ. ಸುರಕ್ಷತೆಯ ದೃಷ್ಟಿಯಿಂದ ದೆಹಲಿ ಪೊಲೀಸರ ಸೂಚನೆಯ ಮೇರೆಗೆ 5 ಮೆಟ್ರೋ ನಿಲ್ದಾಣಗಳಲ್ಲಿ ತಾತ್ಕಾಲಿಕವಾಗಿ ಮುಚ್ಚಲಾಗಿತ್ತು. ಪ್ರಯಾಣಿಕರು ಸ್ವಲ್ಪ ಅಲ್ಲಿ ತೊಂದರೆ ಕೂಡ ಅನುಭವಿಸಿದರು. ಯಾಕಪ್ಪ ಅಂತಂದ್ರೆ, ಮೆಟ್ರೋ ನಿಲ್ದಾಣದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರ ಸೂಚನೆ ಮೇರೆಗೆ ಮೆಟ್ರೋ ನಿಲ್ದಾಣಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಯಿತು. ಅದರಿಂದ ಸಾಮಾನ್ಯ ಜನರು ಪ್ರಯಾಣಿಸುವವರಿಗೆ ಅಲ್ಲಿ ತೊಂದರೆಗಳನ್ನು ಕೂಡ ಅಡೆತಡೆ ಆಗೋದು ಸಾಮಾನ್ಯ. ಸಿಜೆಪಿ ಈ ಒಂದು ಪ್ರತಿಭಟನೆ ನಡೆಸ್ತಾ ಇದೆ. ಸೊ ಇದಕ್ಕೆ ಅವರು ಮುಖ್ಯವಾದಂತಹ ಕಾರಣ ಏನಪ್ಪಾ ಅಂತಂದ್ರೆ, ನೀಟ್ ಪರೀಕ್ಷೆಯ ಆಕ್ರಮಗಳನ್ನು ಖಂಡಿಸಿ ಕೇಂದ್ರದ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ನೀಡಬೇಕಂತೇಳಿ ಆಗ್ರಹಿಸಿ ಈ ಒಂದು ಪ್ರತಿಭಟನೆ ನಡೆಸಲಾಗಿದೆ ಅಂತೇಳಿ ಸಿಜೆಪಿ ಪಕ್ಷದವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವಾರು ವಿರೋಧ ಪಕ್ಷದ ನಾಯಕರು ಈ ಒಂದು ಸಿಜೆಪಿ ಪಕ್ಷಕ್ಕೆ ಏನೊಂದು ಇವತ್ತು ಪ್ರತಿಭಟನೆ ನಡೆಯಿತು ಅಲ್ಲಿ ಅವರು ಬೆಂಬಲವನ್ನು ಕೂಡ ನೀಡಿದ್ದಾರೆ. ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಸೇರಿದಂತೆ ಹಲವರು ಅಲ್ಲಿ ಪೊಲೀಸರು ವಶಕ್ಕೆ ಕೂಡ ಸೇರಿದ್ದಾರೆ. ಸಿಜೆಪಿ ಪಕ್ಷ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಕೂಡ ಅಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಒಂದು ಪ್ರತಿಭಟನೆಯಲ್ಲಿ ಕೇಂದ್ರ ಸರ್ಕಾರದ ನೀತಿಗಳ ವಿರುದ್ಧ ಘೋಷಣೆಗಳನ್ನು ಸಿಜೆಪಿ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ಕೂಗಲಾಯಿತು. ಇವತ್ತಿನ ಒಂದು ಪ್ರತಿಭಟನೆಯಲ್ಲಿ ಭಾರಿ ಸಂಖ್ಯೆಯಲ್ಲಿ ಅಲ್ಲಿ ಕಾರ್ಯಕರ್ತರು ಜಂತರ್ ಮಂತರ್ನಲ್ಲಿ ಸೇರಿದರು. ಭದ್ರತೆಗಾಗಿ ದೆಹಲಿ ಪೊಲೀಸರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಪೊಲೀಸರನ್ನು ಕೂಡ ನಿಯೋಜಿಸಲಾಗಿತ್ತು. ಕೆಲವು ಕಡೆ ಪ್ರತಿಭಟನಾಕಾರರು ಪೊಲೀಸರ ನಡುವೆ ವಾಗ್ವಾದ ನಡೆದು ಅಲ್ಲಿ ತಳ್ಳಾಟ ಕೂಡ ನಡೆದು ತಾವೆಲ್ಲರೂ ಕೂಡ ವಿಡಿಯೋದಲ್ಲಿ ಗಮನಿಸಿರ್ತೀರಿ. ಆ ಒಂದು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪೊಲೀಸರು ಮಧ್ಯಪ್ರವೇಶ ಕೂಡ ಅಲ್ಲಿ ಮಾಡಲಾಯಿತು. ಕೆಲವರು ಪೊಲೀಸರ ವಶಕ್ಕೆ ಸೇರಿದ್ದಾರೆ ಎಂಬ ವರದಿಗಳನ್ನು ಕೂಡ ಕೇಳಿ ಬರ್ತಾ ಇದೆ. ಸಿಜೆಪಿ ಪಕ್ಷದಿಂದ ಇವತ್ತು ಈ ಒಂದು ಪ್ರತಿಭಟನೆ ನಡೆಸಿದಾರಲ್ಲ, ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಸಂಸತ್ತಿನ ಮುಂಗಾರು ಅಧಿವೇಶನದ ಮೊದಲ ದಿನವೇ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಈ ಒಂದು ಪ್ರತಿಭಟನೆ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಅಂತ ಕೂಡ ಹೇಳಬಹುದು. ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ಇದು ಸಿಜೆಪಿ ಪಕ್ಷದಿಂದ ವಹಿಸಿಕೊಂಡಂತಹ ಪ್ರತಿಭಟನೆಯಲ್ಲಿ ಇಷ್ಟೆಲ್ಲ ಈ ಒಂದು ಪ್ರತಿಭಟನೆಯಲ್ಲಿ ಆಗಿದೆ ಸ್ನೇಹಿತರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಿತು. ಪಕ್ಷದ ಕಾರ್ಯಕರ್ತರು ಸಂಸತ್ತಿನ ಅಧಿವೇಶನದ ಮೊದಲ ದಿನವೇ ಸರ್ಕಾರದ ವಿರುದ್ಧ ವಿವಿಧ ಬೇಡಿಕೆಗಳ ಮುಂದಿಟ್ಟು ಚಲೋ ಸಂಸತ್ ಪ್ರತಿಭಟನೆ ಅಂತ ಹೇಳಿ ಕೂಡ ನಡೆಸಿದರು. ತಡರಾತ್ರಿ ಸಿಜೆಪಿ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ನೇತೃತ್ವದಲ್ಲಿ ಬೆಂಬಲಿಗರು ದೆಹಲಿಯ ಜಂತರ್ ಮಂತರ್ ಪ್ರತಿಭಟನಾ ಸ್ಥಳವನ್ನು ಯಶಸ್ವಿಯಾಗಿ ಮರಳಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದಕ್ಕೂ ಮುನ್ನ ದೆಹಲಿ ಪೊಲೀಸರು ಹಠಾತ್ ಕಾರ್ಯಾಚರಣೆ ನಡೆಸಿ ಅವರ ಮುಖ್ಯ ವೇದಿಕೆ, ಹಾಸಿಗೆಗಳು, ಕಾರ್ಪೆಟ್ಗಳು ಮತ್ತು ಟೆಂಟ್ಗಳನ್ನು ಕೂಡ ಅಲ್ಲಿ ಸಂಪೂರ್ಣವಾಗಿ ತೆರವುಗೊಳಿಸಿದರು. ದೆಹಲಿಯಲ್ಲಿ ನಡೆದಂತಹ ಈ ಒಂದು ಅಪ್ಡೇಟ್, ಕಾಕ್ರೋಚ್ ಜನತಾ ಪಾರ್ಟಿ ಹಮ್ಮಿಕೊಂಡಿದ್ದ ಈ ಒಂದು ಚಲೋ ಸಂಸತ್ ಮಾರ್ಚ್ ಜಂತರ್ ಮಂತರ್ನಲ್ಲಿ ನಡೆದ ಒಂದು ಭಾರಿ ಹಂಗಾಮ ಹೈಡ್ರಾಮಾನೆ ಅಂತ ಹೇಳಿ ಕೂಡ ಆಗಿದೆ ಸ್ನೇಹಿತರೆ. ಸೊ ಇದು ದೆಹಲಿಯಲ್ಲಿ ನಡೆದಂತಹ ಈ ಒಂದು ಪ್ರತಿಭಟನೆ ಬಗ್ಗೆ ಸಂಪೂರ್ಣವಾದ ವಿವರಣೆ ಈ ಒಂದು ವಿಡಿಯೋದಲ್ಲಿದೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು. ಯಾರೆಲ್ಲ ಈ ಚಾನಲ್ ನೋಡ್ತಾ ಇದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅನ್ನುತ್ತಾ ತಮ್ಮ ಸಪೋರ್ಟ್ ಇದೇ ಥರ ಇರಲಿ. ಥ್ಯಾಂಕ್ ಯು.